ಹೈಕಮಾಂಡ್ ಶಾಸಕರು ಮತ್ತು ಸಚಿವರುಗಳ ಜೊತೆಗೆ ಕೌನ್ಸಿಲಿಂಗ್ ಸಭೆ ರೀತಿಯಲ್ಲಿ ಇನ್ಸ್ಟಾಲ್ಮೆಂಟ್ನಲ್ಲಿ ಶಾಸಕರನ್ನ ಕರೆಸಿಕೊಂಡು ಮಾತನಾಡ್ತಾ ಇದ್ದಾರೆ. ಸಚಿವರನ್ನ ಮಾತನಾಡಿಸೋ ಪ್ರಯತ್ನವನ್ನ ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ವಸತಿ ಇಲಾಖೆಯಲ್ಲಿ ಕಾಸು ಕೊಟ್ಟರಷ್ಟೇ ಮನೆ ಅನ್ನುವಂತಹ ವಿಚಾರ ವಿಪರೀತ ಮುಖಭಂಗ ಕಾರಣ ಆಗಿತ್ತು ಜಮೀರ್ ಅಹಮದ್ ಖಾನ್ ಅವರಿಗೆ. ಸೊ ಈ ವಿಚಾರದಲ್ಲಿ ಡೀಟೇಲ್ಸ್ ನೋಡೋಣ ನಾವು. ಬಿ.ಆರ್. ಪಾಟೀಲ್ ಬಾಂಬ್ ಹಾಕಿದ ಬೆನ್ನಲ್ಲೇ ಸುರ್ಜೇವಾಲಾರನ್ನ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿಯಾಗಿದ್ದಾರೆ. ತಡರಾತ್ರಿ ಸುರ್ಜೇವಾಲಾರನ್ನ ಸಚಿವ ಜಮೀರ್ ಭೇಟಿಯಾಗಿದ್ದಾರೆ ಅನ್ನೋ ಡೀಟೇಲ್ಸ್ ಸಿಗ್ತಾ ಇದೆ. ಸಿಎಂ ಡಿಸಿಎಂ ಜೊತೆಗೆ ಸುರ್ಜೇವಾಲಾ ಸಭೆ ಮುಗಿದ ಬಳಿಕ ಈ ಭೇಟಿಯಾಗಿದೆ. ಸ್ಪೆಷಲಿ ಅವ್ರ ಮೇಲಿರುವಂತಹ ಅವ್ರ ಖಾತೆ ಮೇಲಿರುವಂತಹ ಆರೋಪಗಳು, ಅವ್ರ ಇಲಾಖೆಗೆ ಸಂಬಂಧಪಟ್ಟಂತಹ ಆರೋಪಗಳಿಗೆ ಎಲ್ಲದಕ್ಕೂ ಸ್ಪಷ್ಟೀಕರಣವನ್ನ ಕೊಡೋ ಪ್ರಯತ್ನವನ್ನು ಮಾಡಿದ್ರಂತೆ. ಇವ್ರ ಆರೋಪ ಏನು, ಶಾಸಕರ ಅಸಮಾಧಾನ ಯಾಕಿದೆ, ವಸತಿ ನಿವಾಸ ಹಾಗೆ ನಿವೇಶನಗಳ ವಿಚಾರದಲ್ಲಿ ಶಾಸಕರ ಬೇಡಿಕೆ ಏನೇನಿದೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಅವ್ರು ಕೇಳದಷ್ಟು ಮನೆಯನ್ನ ಹಂಚಿಕೆ ಮಾಡೋಕೆ ಯಾಕೆ ಆಗ್ತಿಲ್ಲ, ಈ ಆಡಿಯೋದ ಸತ್ಯಾಸತ್ಯತೆ ಏನು, ಆಮೇಲೆ ಅವ್ರ PA ಒಂದಷ್ಟು ಕಾನ್ಸ್ಟಿಟ್ಯೂನ್ಸಿನ ಒಂದಷ್ಟು ಊರುಗಳಲ್ಲಿ ಎಲ್ಲೆಲ್ಲಿ ಅವ್ಯವಹಾರ ಆಗಿದೆ ಅನ್ನೋದೆಲ್ಲ ಬರ್ಕೊಂಡ್ರು, ಅದು ಎಲ್ಲಿ ತನಕ ಬಂತು, ಎಲ್ಲ ವಿವರಗಳನ್ನು ಕೂಡ ಸುರ್ಜೇವಾಲಾ ಅವರಿಗೆ ಜಮೀರ್ ಅಹಮದ್ ಖಾನ್ ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಒಂದು ಕ್ಲಾರಿಟಿ ನಮಗೆ ಬೇಕಾಗಿರೋದು, ಇದು ಸಚಿವ ಜಮೀರ್ ಅಹಮದ್ ಖಾನ್ ಅವರೇ ಸೆಲ್ಫ್ ಆಗಿ ಹೋಗಿ ಕ್ಲಾರಿಫಿಕೇಶನ್ ಕೊಟ್ಟಿರೋದ ಸ್ವಯಂ ಪ್ರೇರಿತವಾಗಿ ಅಥವಾ ಕರೆಸ್ಕೊಂಡಿದ್ದ ಸುರ್ಜೇವಾಲಾ ಅವರು ಬನ್ನಿ ನಿಮ್ಮ ಹತ್ರ ಮಾತಾಡೋದಕ್ಕಿದೆ, ನಿಮ್ಮ ಮೇಲೆ ಇಂತಿಂಥ ಆರೋಪ ಬಂದಿದೆಯಲ್ಲ ಏನು ಕತೆ ಅಂತ ವಿವರಣೆಯನ್ನು ಬಯಸಿದ್ದ ಕಾರಣಕ್ಕೋಸ್ಕರ ಇವರು ಹೋದ್ರ ಅನ್ನೋದು ಗೊತ್ತಾಗಬೇಕಾಗಿದೆ. ಇವ್ರ ಮೇಲೆ ಬಿ.ಆರ್. ಪಾಟೀಲ್ ಫಸ್ಟ್ ಆರೋಪ ಮಾಡಿದ್ದಲ್ಲ. ಸರ್ಕಾರ ರಚನೆ ಆದ 6 ತಿಂಗಳಲ್ಲೇ ಜಮೀರ್ ಖಾತೆಯಲ್ಲಿ ಕೆಲಸ ಆಗಬೇಕಂದ್ರೆ ಕಮಿಷನ್ ಕೊಡಬೇಕು ಅಂತೆಲ್ಲ ಲೆಟರ್ ಬರೆದು ಆರೋಪ ಮಾಡಿದ್ರು. ಸೊ ಮುಂದುವರೆದು 2 ವರ್ಷದ ನಂತರನೂ ಇಂಥದ್ದೇ ಆರೋಪ ಅಂದರೆ ನೋಡಬೇಕಲ್ಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ಒಂದು ಕ್ಲಾರಿಟಿ, ಭೇಟಿಗೆ ಸಂಬಂಧಪಟ್ಟಂತೆ ನಮಗೆ ಬೇಕಾಗಿರೋದು, ಸುರ್ಜೇವಾಲಾ ಅವರೇ ಇವರನ್ನ ಕರೆಸ್ಕೊಂಡಿದ್ದ ಅಥವಾ ಇವರೇ ಹೋಗಿ ನಂದು ಸೆಲ್ಫ್ ಕ್ಲಾರಿಫಿಕೇಶನ್ ಹೀಗಿದೆ ಅಂತ ಹೇಳಿದ್ದ, ಏನೇನು ಮಾಹಿತಿ ಇದೆ, ಯಾವ ರೀತಿ ಚರ್ಚೆ ಆಯಿತು ಇಬ್ಬರ ಮಧ್ಯೆ? ಮಮತಾ, ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬಂದಿರೋ ಸಂದರ್ಭದಲ್ಲಿ ಸಾಕಷ್ಟು ಸಚಿವರು ಕೂಡ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಶಾಸಕರ ದೂರಿನ ಆಧಾರವಾಗಿ ಸಚಿವರುಗಳನ್ನ ಕರೆಸ್ಕೊಳ್ಳುವಂಥದ್ದು ನಂತರದ ವಿಚಾರ. ಆದರೆ ಸಾಕಷ್ಟು ಜನ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದಾರೆ. ಅದರಲ್ಲಿ ಜಮೀರ್ ಕೂಡ ಕೇಳಿದ್ರಿಂದ ಮೊದಲ ಆದ್ಯತೆ ಮೇಲೆ ಅವ್ರನ್ನ ಕರೆಸ್ಕೊಳ್ತಾರೆ. ಕರೆಸ್ಕೊಳ್ಳೋದ ಕಾರಣ ಕೂಡ ಇದೇ ವಿಚಾರ. ಯಾಕಂದ್ರೆ ಇಷ್ಟೆಲ್ಲ ವಿವಾದ ಹುಟ್ಟು ಹಾಕಿದಂಥದ್ದು ಮತ್ತೆ ಶಾಸಕರುಗಳಿಗೆ ಕರೆದು ಮಾತನಾಡುವಂಥ ಪರಿಸ್ಥಿತಿ ನಿರ್ಮಾಣಕ್ಕೆ ಮುಖ್ಯವಾದ ಕಾರಣ ಆಗಿದ್ದಂಥದ್ದು ಜಮೀರ್ ಅಹಮದ್ ಅವರ ಇಲಾಖೆಗೆ ಸಂಬಂಧಪಟ್ಟಂತ ಆಡಿಯೋ ಪ್ರಕರಣ ಆದ ಕಾರಣ ಅವ್ರನ್ನ ಮೊದಲ ಆದ್ಯತೆ ಮೇಲೆ ಸುರ್ಜೇವಾಲಾ ಕರೆಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಹಾಗಾಗಿ ತಡರಾತ್ರಿಯಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಅಂದರೆ ಆಡಿಯೋ ಪ್ರಕರಣ ಯಾಕಾಯಿತು, ಬಿ.ಆರ್. ಪಾಟೀಲ್ ಮಾಡಿದ ಆರೋಪ ಏನು, ಅಥವಾ ಇಲಾಖೆ ಹೇಗೆ ನಡೀತಾ ಇದೆ, ವಸತಿ ಇಲಾಖೆ ಮನೆಗಳನ್ನು ಹೆಚ್ಚುವರಿ ಕೊಟ್ಟಿಲ್ಲ ಅನ್ನುವಂಥ ಏನಾದರೂ ದೂರುಗಳು ಶಾಸಕರು ಕೊಟ್ಟರೂ ಕೂಡ ಕಳೆದ ಅಂದರೆ 13ರಿಂದ 18 ಗೌರ್ಮೆಂಟಲ್ಲಿ ಅಲರ್ಟ್ ಮಾಡಿದ ಮನೆಗಳೆಷ್ಟು, ಬಿಜೆಪಿ ಅವಧಿಯಲ್ಲಿ ಆದ ಕೆಲಸ ಎಷ್ಟು, ಆನ್ ಗೋಯಿಂಗ್ ವರ್ಕ್ ಎಷ್ಟಿದೆ, ಅದಕ್ಕೆ ಬೇಕಾಗಿರುವ ಹಣ ಎಷ್ಟು, ಅಥವಾ ಹೆಚ್ಚುವರಿ ಹಣವನ್ನು ನಿಗದಿ ಮಾಡಬೇಕು ಆಶ್ರಯ ಮನೆಗಳಿಗೆ ಅಂತ ಸರ್ಕಾರ ಚಿಂತನೆ ನಡೆಸ್ತಾ ಇರೋದು ಯಾಕೆ, ಅದರಿಂದ ಏನು ಪ್ರಯೋಜನ, ಹೀಗೆ ಟೆಕ್ನಿಕಲಿ ಆಗಿರುವಂಥ ಒಂದಷ್ಟು ವಿಚಾರವೂ ಸೇರಿದಂತೆ ತಮ್ಮ ವಿರುದ್ಧ ಕೇಳಿ ಬಂದಂಥ ಆಡಿಯೋ ಆರೋಪ ಏನಿದೆ ಅಥವಾ ಬಿ.ಆರ್. ಪಾಟೀಲ್ ಅವರು ಮಾಡಿದ ಆರೋಪ ಏನಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟನೆಯನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗೆ ಸಚಿವ ಜಮೀರ್ ಅವರು ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಮಮತಾ, ಧನ್ಯವಾದ ಸುಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ.